ಅವರಿಬ್ರು ವಯಸ್ಸಿನ ಹಂಗು ತೊರೆದು ಪ್ರೇಮದ ಅಲೆಯಲ್ಲಿ ತೇಲ್ತಿದ್ರು. ಆಕೆಗೆ 14 ವರ್ಷದ ಮಗನಿದ್ರು. 22ರ ಯುವಕನ ಜೊತೆ ಸಪ್ತಪದಿ ತುಳಿದಿದ್ದಾಳೆ. ಇದೀಗ ಪ್ರಾಣ ಭಯದಲ್ಲಿ ರಕ್ಷಣೆಗೆ ಅಂಗಲಾಚುತ್ತಿದ್ದಾರೆ. ಒಬ್ರನ್ನೊಬ್ರು ಇಷ್ಟಪಟ್ಟೆ ಮದುವೆ ಆಗಿರೋದು. ನಮ್ಮನ್ನೆಲ್ಲೂ ಬದುಕಕ್ಕೆ ಬಿಡ್ತಾ ಇಲ್ಲ. ನಮ್ಮ ಜೀವ ಬೆದರಿಕೆ ಹಾಕಿರೋ ಈ ನವರಂಗಿ ದುನಿಯಾದಲ್ಲಿ ಯಾರ ಮೇಲೆ ಯಾರಿಗೆ ಲವ್ ಆಗುತ್ತೋ ಹೇಳೋದಕ್ಕಾಗಲ್ಲ ಬಿಡಿ. ಮೊದಲು ಪ್ರೀತಿ ಪ್ರೇಮಕ್ಕೆ ಕಣ್ಣಿಲ್ಲ, ಆಸ್ತಿ ಅಂತಸ್ತಿನ ಹಂಗಿರಲ್ಲ ಅನ್ನೋ ಮಾತಿತ್ತು. ಇದೀಗ ವಯಸ್ಸಿನ ಮಿತಿಯೂ ಇಲ್ಲ ಅನ್ನೋದು ಗೊತ್ತಾಗಿದೆ. ಹುಡುಗರಿಗೆ ಆಂಟಿರಂದ್ರೆ ಪ್ರಾಣ, ಹುಡುಗಿಯರಿಗೆ ಅಂಕಲ್ಗಳೆಂದ್ರೆ ಪ್ರೇಮ ಅನ್ನೋ ಕಾಲ ಬಂದ್ಬಿಟ್ಟಿದೆ. ಮೈಸೂರಲ್ಲಿ ಇಂಥದ್ದೇ ಪ್ರೀತಿಗೆ ಹೆತ್ತವರು ಕೆರಳಿ ಕೆಂಡವಾಗಿದ್ದಾರೆ. 22ರ ಯುವಕ, 37ರ ಆಂಟಿ, ಲವ್ ಮ್ಯಾರೇಜ್. ದೂರ ಮಾಡಿದ್ರೆ ವಿಷ ಕುಡಿತೀವಿ ಅಂತ ವಾರ್ನ್. ಪ್ರೀತಿಸಿ ಮದುವೆ ಮಾಡಿಕೊಂಡಿದ್ದೇವೆ, ನಮ್ಮನ್ನ ಬದುಕೋದಕ್ಕೆ ಬಿಟ್ಬಿಡಿ, ನಮಗೆ ರಕ್ಷಣೆ ಕೊಡಿ, ನಮ್ಮನ್ನ ದೂರ ಮಾಡಿದ್ರೆ ವಿಷ ಕುಡಿದು ಜೀವ ಬಿಡ್ತೀವಿ. ಹೀಗೆ ಅಂಗಲಾಚುತ್ತಿರೋ ಈ ಜೋಡಿ ಹೆಸರು ಭಾಸ್ಕರ್ ಅಂಡ್ ಕವಿತಾ. ಬೆಂಗಳೂರಿನ ಚಳ್ಳಘಟ್ಟ ನಿವಾಸಿ ಕವಿತಾಗೆ 37 ವರ್ಷ. ಮದುವೆಯಾಗಿ 14 ವರ್ಷದ ಮಗ ಇದ್ದಾನಂತೆ. ಕಳೆದ 8 ವರ್ಷಗಳ ಹಿಂದೆ ಲೋ ಬಿಪಿಯಿಂದಾಗಿ ಪತಿ ಮೃತಪಟ್ಟಿದ್ದಾನೆ. ಅಲ್ಲಿಂದ ತವರು ಮನೆ ಸೇರಿದ್ದ ಕವಿತಾ ಹೌಸ್ ಕೀಪಿಂಗ್ ಕೆಲಸ ಮಾಡುತ್ತಾ ಜೀವನ ನಡೆಸ್ತಿದ್ಲು. ಈ ಮಧ್ಯೆ ಪರಿಚಯ ಆಗಿದ್ದೆ ಮೈಸೂರಿನ ರಮ್ಮನಹಳ್ಳಿ ನಿವಾಸಿ ಭಾಸ್ಕರ್. ಭಾಸ್ಕರ್ ಬೆಂಗಳೂರಲ್ಲಿ ಆಟೋ ಕ್ಯಾಬ್ ಓಡಿಸ್ತಿದ್ದಂತೆ. ಕಳೆದ 1 ವರ್ಷದ ಹಿಂದೆ ಈತನ ಆಟೋದಲ್ಲಿ ಕವಿತಾ ಪ್ರಯಾಣ ಮಾಡಿದ್ಲಂತೆ. ತಾಯಿ ಜೊತೆ ಬಂಡೆ ಮಾಕಳಮ್ಮ ದೇವಸ್ಥಾನಕ್ಕೆ ಹೋಗಿದ್ಲಂತೆ. ಈ ವೇಳೆ ಇಬ್ಬರ ಮಧ್ಯೆ ಪರಿಚಯ ಆಗಿದೆ. ಇದೇ ಸ್ನೇಹ ಪ್ರೀತಿಯಾಗಿ ಪ್ರೇಮ ಹಕ್ಕಿಗಳಂತಾಗಿದ್ರು. ಪಾರ್ಕ್, ಸಿನಿಮಾ ಅಂತ ಸುತ್ತಾಡಿ ಪ್ರೇಮಲೋಕದಲ್ಲಿ ತೇಲಾಡಿದ್ರು. ಇಬ್ಬರೂ ಸಪ್ತಪದಿ ತುಳಿಯೋದಕ್ಕೂ ನಿರ್ಧಾರ ಮಾಡಿದ್ರು. ಮದುವೆ ಕನಸು ಕಟ್ಕೊಂಡಿದ್ದ ಈ ಜೋಡಿಗೆ ಜಾತಿ ಅಡ್ಡಿಯಾಗಿತ್ತು. ಕವಿತಾ ಮನೆಯಲ್ಲೂ ವಿರೋಧ ವ್ಯಕ್ತವಾಗಿತ್ತು. ಅದೆಷ್ಟೇ ಹೇಳಿದ್ರೂ ಪ್ರೀತಿಗೆ ಒಪ್ಪಿರಲಿಲ್ಲ. ಹೀಗಾಗಿ ಬೇರೊಬ್ಬನ ಜೊತೆ ಮದುವೆ ಮಾಡುವುದಕ್ಕೆ ಮುಂದಾಗಿದ್ರಂತೆ. ಹೀಗಾಗಿ ಭಾಸ್ಕರ್ ಹಾಗೂ ಕವಿತಾ ಮನೆ ಬಿಟ್ಟು ಜೂಟಾಗಿದ್ದಾರೆ. ಮೈಸೂರಿನ ಒಂಟಿಕೊಪ್ಪಲು ವೆಂಕಟೇಶ್ವರ ದೇವಸ್ಥಾನದಲ್ಲಿ ಸಪ್ತಪದಿ ತುಳಿದಿದ್ದಾರೆ. ನಾವು ಒಬ್ರನ್ನೊಬ್ರು ಇಷ್ಟಪಟ್ಟೆ ಮದುವೆ ಆಗಿರೋದು ಸರ್. ಮದುವೆಯಾಗಿ ನಾವು ನಮ್ಮನ್ನೆಲ್ಲೂ ಬದುಕಕ್ಕೆ ಬಿಡ್ತಾ ಇಲ್ಲ, ನಮ್ಮ ಜೀವದ ಬೆದರಿಕೆ ಹಾಕಿದ್ದಾರೆ ಸರ್. ಕ್ಯಾಸ್ಟ್ ಆಗಲ್ಲ ಅಂತ ಅಂದ್ಬಿಟ್ಟು ನಮ್ಮ ಮನೇಲಿ ಒಪ್ಪಲಿಲ್ಲ ಸರ್. ಅದರ ಮನೇಲೆಲ್ಲ ಚೆನ್ನಾಗಿ ಹೊಡೆಯೋದು, ಹಿಂಸೆ ಕೊಡೋಕ್ಕೆ ಶುರು ಮಾಡಿದ್ರು ಸರ್. ಅದಕ್ಕೆ ನಾನು ಬಂದ್ಬಿಟ್ಟೆ ಸರ್ ಮನೆಯಿಂದ ಆಚೆ. ನಮ್ಮಪ್ಪ ಬಂದು ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸರ್. ನಮ್ಮ ಅತ್ತೆ ಮಗ ನಮಗೆ ಜೀವದ ಬೆದರಿಕೆ ಹಾಕಿದ್ದಾನೆ ಸರ್. ಎಲ್ಲೂ ನಮ್ಗೆ ಬದುಕಕ್ಕೆ ಬಿಡ್ತಾ ಇಲ್ಲ ಸರ್. ನಮ್ಮ ರಕ್ಷಣೆ ಬೇಕು. ಮಗಳ ಮದುವೆ ವಿಚಾರ ಗೊತ್ತಾಗ್ತಿದ್ದಂತೆ ಕವಿತಾ ತಂದೆ ಕುಂಬಳಗೋಡು ಠಾಣೆಗೆ ದೂರು ನೀಡಿದ್ದಾರೆ. ನನ್ನ ಮಗಳನ್ನ ಕಿಡ್ನಾಪ್ ಮಾಡಲಾಗಿದೆ ಅಂತ ಆರೋಪಿಸಿದ್ದಾರೆ. ಈ ಮಧ್ಯೆ ಭಾಸ್ಕರ್ನನ್ನ ಕೊಚ್ಚಿ ಕೊಲೆ ಮಾಡ್ತೀವಿ ಅಂತ ಕವಿತಾ ಮಾವ ಜೀವ ಬೆದರಿಕೆ ಹಾಕಿದ್ದಾರಂತೆ. ಹೀಗಾಗಿ ತಮಗೆ ರಕ್ಷಣೆ ನೀಡುವಂತೆ ಮೈಸೂರು ಎಸ್ಪಿ ಕಚೇರಿಗೆ ಬಂದು ಜೋಡಿ ಮನವಿ ಮಾಡಿದೆ. ಅತ್ತೆ ಮಗ ಫೋನ್ ಮಾಡಿ ಅವನು ಎಲ್ಲೇ ಇದ್ರು ಬಿಡಲ್ಲ, ನಾನು ಕತ್ತರಿಸಾಕ್ತೀನಿ ಅಂತ ನನ್ನ ಮೇಲೆ ಬಂದ. ಎಲ್ಲೇ ಇದ್ರು ನಿಮ್ಗೆ ಬಿಡಲ್ಲ, ನಿಮ್ಮನ್ನ ಕತ್ತರಿಸಾಕ್ತೀನಿ, ನಿಮ್ಮನ್ನ ಎಲ್ಲೇ ಇದ್ರು ಬಿಡಲ್ಲ ಅಂದ್ಬಿಟ್ಟು ಹುಡುಗರನ್ನೆಲ್ಲ ಹೇಳಿ, ಎಲ್ಲ ಟಿ ಹುಡುಗರಿಗೆ, ಪ್ರತಿಯೊಂದು ಬಸ್ ಹುಡುಗರಿಗೆ ಎಲ್ಲ ಹೇಳಿ ಎಲ್ಲೇ ಇದ್ರು ಹುಡುಗಿಸಿ ಮಾಡಿಸಿ ಅಂತ ಪ್ರತಿಯೊಂದು ಊರಲ್ಲೆಲ್ಲ ನೋಡಿದ್ರೆ ಟಾರ್ಚರ್ ಕೊಡ್ತಿದ್ದಾರೆ ನಮ್ಮ ಮನೆಯವ್ರಿಗೆ. ನನಗೆ ಬೆದರಿಕೆ ಹಾಕೋದ್ಮೇಲೆ ಎಲ್ಲೋಗಿ ಏನು ಮಾಡೋಣ ಸರ್? ಸ್ಟೇಷನ್ ಮಾಡೋ ರಕ್ಷಣೆ ಇರುತ್ತೆ. ನಮ್ಗೆ ಆಚೆ ಕಡೆ ಬಂದಮೇಲೆ ಏನೋ ಮಾಡಲ್ಲ ಅನ್ನೋದು ಏನು ಗ್ಯಾರಂಟಿ ಸರ್ ನಮ್ಮ ಜೀವಕ್ಕೆ? 15 ವರ್ಷ ವಯಸ್ಸಿನ ಅಂತರವಿದ್ರೂ ಆಂಟಿನೇ ಬೇಕು ಅಂತ ಯುವಕ ಪಟ್ಟು ಹಿಡಿದಿದ್ದಾನೆ. ಆಕೆಗೆ 14 ವರ್ಷದ ಮಗನಿದ್ರೂ ಪ್ರಿಯಕರನಿಗಾಗಿ ಪ್ರಾಣ ಕೊಡ್ತೀನಿ ಅಂತಿದ್ದಾಳೆ. ಒಟ್ಟಾರೆ ತಾಯಿಯ ಪ್ರೀತಿಗೆ ಏನೂ ಅರಿಯದ ಮಗ ಪರದಾಡುವಂತಾಗಿದ್ದು ವಿಪರ್ಯಾಸ. ಕ್ಯಾಮರಾ ಪರ್ಸನ್ ರಾಹುಲ್ ಜೊತೆ ಆನಂದ್ KS, ನ್ಯೂಸ್ 18 ಮೈಸೂರು.